2025ರಲ್ಲಿ ಏನೋ ಆ್ಯಪಿನ ಪ್ರೊಫೈಲ್ ಪಾಸ್ವರ್ಡ್ ಎಕ್ಸ್ಪೈರಿಂಗ್ ಬರ್ತಾ ಇದೆಯಾ? ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಯಾವುದು ಎಕ್ಸ್ಪೈರ್ನ ಸಾಲ್ವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೇಲೆ ಒಂದು ಮೆಸೇಜ್ ಇದೆಯಲ್ಲ, 19 ಫೆಬ್ರವರಿ 2025ನಲ್ಲಿ ಈ ಒಂದು ಪಾಸ್ವರ್ಡ್ ಈ ಡೇಟಿನ ಒಳಗಡೆನೆ ಚೇಂಜ್ ಮಾಡಬೇಕಾಗುತ್ತೆ. ಚೇಂಜ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಗಾಯ್ಸ್, ಈ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲನ್ನು ಓಪನ್ ಆದಮೇಲೆ ಇಲ್ಲಿ ಒಂದು ವೆಬ್ಸೈಟ್ ಇದೆ, SBI ಬ್ಯಾಂಕಿನ ಒಂದು ವೆಬ್ಸೈಟ್ ಇದೆ, ಅದು ಆನ್ಲೈನ್ SBI ಅಂತ ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ಫಸ್ಟ್ ಆಪ್ಷನ್ಸ್ ಇದೆ ನೋಡಿ, ಆನ್ಲೈನ್ SBI ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ಕನ್ನು ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು. ಇಲ್ಲಿ ಪರ್ಸನಲ್ ಬ್ಯಾಂಕಿಂಗ್ ಇದೆಯಲ್ಲ, ಅದರ ಕೆಳಗಡೆ ಲಾಗಿನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು. ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು. ಸೊ ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ನಿಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನಾವೊಂದು ಈ ಹಿಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವ ರೀತಿ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಫಾರ್ಗೆಟ್ ಮಾಡ್ಕೋಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ಈ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದು ಹೋಗಿ ನೀವು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಯೂಸರ್ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ಕರೆಕ್ಟಾಗಿ ಹಾಕಿದರೆ ಇಲ್ಲಿ ಇದು ಓಪನ್ ಆಗುತ್ತೆ. ಸೊ ಇಲ್ಲಿ ಇಮೇಜ್ ಕ್ಯಾಪ್ಚರ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಕ್ಲಿಯರ್ ಆಗಿ ಹಾಕಬೇಕಾಗುತ್ತೆ. ಇಲ್ಲಿ ಏನಿದೆಯಲ್ಲ ಅದನ್ನೇ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚರ್ನ ಹಾಕಿದ ಮೇಲೆ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ಒಂದು OTP ಬರುತ್ತೆ ನಿಮ್ಮ ಒಂದು ರಿಜಿಸ್ಟರ್ ಫೋನ್ ನಂಬರಿಗೆ, ಅದನ್ನು ಇಲ್ಲಿ ಎಂಟರ್ ಮಾಡಿ. ಸೊ ನಿಮ್ಮ ಒಂದು ರಿಜಿಸ್ಟರ್ ಫೋನ್ ನಂಬರಿಗೆ OTP ಬಂದ ಮೇಲೆ ಆ ಒಂದು OTPನ ಇಲ್ಲಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಯಿತು. ನೀವು ಯಾವ ರೀತಿ ಅಂದರೆ ನಿಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡ್ ಎಕ್ಸ್ಪೈರ್ ಇದೆಯಲ್ಲ, ಅದನ್ನು ಯಾವ ರೀತಿ ರಿಕವರ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಲೆಫ್ಟ್ ಸೈಡ್ ಒಂದು ಕೈ ಮಾರ್ಕ್ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು. ಸೊ ಇಲ್ಲಿ ಇದೆ ನೋಡಿ ಮೂರನೇ ಆಪ್ಷನ್ಸ್ ಪ್ರೊಫೈಲ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರ್ತವೆ. ಮೈ ಪ್ರೊಫೈಲ್, ವ್ಯೂ ಪ್ರೊಫೈಲ್ ಸ್ಟೇಟಸ್, ಸೆಟ್ ಅಕೌಂಟ್ ನಿಕ್ ನೇಮ್, ಚೇಂಜ್ ಪಾಸ್ವರ್ಡ್ ಅಂತ ಇದೆ ನೋಡಿ. ಇಲ್ಲಿ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಒಂದು ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ಕನ್ನು ಮಾಡಿದ ಮೇಲೆ ಇಲ್ಲಿ ಇದೆ ನೋಡಿ ಪ್ರೊಫೈಲ್ ಪಾಸ್ವರ್ಡ್ ಅಂತ. ನಿಮಗೆ ಹಳೆ ಪಾಸ್ವರ್ಡ್ ಗೊತ್ತಿದ್ದರೆ ಇಲ್ಲಿ ಎಂಟರ್ನ ಮಾಡಿ ನೀವು ಸಬ್ಮಿಟ್ ಕೊಟ್ಟು ನೀವು ಒಂದು ನ್ಯೂ ಪ್ರೊಫೈಲ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬಹುದು. ನಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಫಾರ್ಗಟ್ ಪ್ರೊಫೈಲ್ ಪಾಸ್ವರ್ಡ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಒಂದು OTP ಬರುತ್ತೆ ನಿಮ್ಮ ಒಂದು ರಿಜಿಸ್ಟರ್ ಫೋನ್ ನಂಬರಿಗೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಮೊಬೈಲ್ ನಂಬರ್ಗೆ OTP ಬಂದ ಮೇಲೆ ಇಲ್ಲಿ ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದೆ ನೋಡಿ ಪ್ಲೀಸ್ ಚಾಯ್ಸ್ ಯುವರ್ ಆಪ್ಷನ್ಸ್ ವ್ಯಾಲಿಡಿಟಿ ಅಂತ. ಸೊ ಇಲ್ಲಿ ನೀವು ಮೂರನೇ ಆಪ್ಷನ್ಸನ್ನು ನೀವು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಯೂಸಿಂಗ್ ಹಿಟ್ ಕ್ವಶನ್ ಆನ್ಸರ್ ನಿಮಗೆ ಗೊತ್ತಿಲ್ಲ, ಬೈ ವಿಸಿಟಿಂಗ್ ಬ್ರ್ಯಾಂಚ್, ಯಾರಿಗೂ ಬ್ರ್ಯಾಂಚಿಗೆ ಹೋಗೋಕ್ಕೆ ಆಗಲ್ಲ. ಸೊ ಎಲ್ಲರೂ ಜಾಬ್ನಲ್ಲಿ ಇರ್ತೀರ, ಸೊ ಟೈಮ್ ಕೊಡೋಕ್ಕಾಗಲ್ಲ. ಸೊ ಅದರ ಸಲುವಾಗಿ ನಿಮ್ಮ ಹತ್ರನೇ ಒಂದು ATM ಕಾರ್ಡ್ ಇರುತ್ತೆ, ಆ ಒಂದು ATM ಕಾರ್ಡ್ನ ಡೀಟೇಲ್ಸ್ ಹಾಕಿ ನಿಮ್ಮ ಪ್ರೊಫೈಲ್ ಪಾಸ್ವರ್ಡ್ನ ಹೇಗೆ ಫಾರ್ಗೆಟ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇಲ್ಲಿ ಮೂರನೇ ಆಪ್ಷನ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು. ನಿಮ್ಮ ಒಂದು ಅಕೌಂಟ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇದೆ ಸೇವಿಂಗ್ ಅಕೌಂಟ್, ಇದನ್ನು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಅಕೌಂಟ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಇದೆ ನೋಡಿ ಪ್ರೊಸೀಡ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ್ಯಕ್ಟಿವ್ ಕಾರ್ಡ್ ಅಂತ ಇರುತ್ತೆ, ನಿಮ್ಮ ಒಂದು ATM ಕಾರ್ಡ್ ಆ್ಯಕ್ಟಿವನ್ನು ಯಾವ ಒಂದು ಕಾರ್ಡ್ ಆ್ಯಕ್ಟಿವ್ ಇರುತ್ತಲ್ಲ ಅದೇ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕಾರ್ಡ್ ನಂಬರ್ ಇದೆ. ಸೊ ಇಲ್ಲಿ ನಿಮ್ಮ ಹೆಸರು ಎಲ್ಲ ಒಂದು ಕಾರ್ಡ್ನ ಡೀಟೇಲ್ಸ್ ಇಲ್ಲಿ ಇದೆ. ನಿಮ್ಮ ಒಂದು ಕಾರ್ಡ್ ಲಾಸ್ಟ್ 4 ಡಿಜಿಟ್ನ ಚೆಕ್ ಮಾಡ್ಕೊಂಡು ನೀವು ಕನ್ಫರ್ಮನ್ನು
ಕೊಡಬೇಕಾಗುತ್ತೆ. ಸೊ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಮೇಲೆ ಕ್ಲಿಕ್ಕನ್ನು ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು. ಇಲ್ಲಿ ಕಾರ್ಡ್ ಹೋಲ್ಡರ್ ನೇಮ್, ವ್ಯಾಲಿಡಿಟಿ, ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ. ATM ಕಾರ್ಡ್ ಮೇಲೆ ನಿಮ್ಮ ಒಂದು ATM ಪಿನ್ನನ್ನು ಹಾಕಿ ಇಲ್ಲಿ ಕ್ಯಾಪ್ಚಾನ ಎಂಟರ್ನ ಮಾಡಿ ನೀವು ಪ್ರೊಸೀಡನ್ನು ಹಾಕಬೇಕಾಗುತ್ತೆ. ಸೊ ನಾ ಇಲ್ಲಿ ಒಂದು ATM ಕಾರ್ಡ್ನ ಮೇಲಿನ ಹೆಸರನ್ನು ಹಾಕ್ತಾ ಇದ್ದೀನಿ. ಸೊ ATM ಕಾರ್ಡ್ ಮೇಲೆ ಏನು ನೇಮ್ ಇರುತ್ತಲ್ಲ ಅದೇ ಇಲ್ಲಿ ಎಂಟರ್ನ ಮಾಡಬೇಕಾಗುತ್ತೆ. ಸೊ ನೇಮನ್ನು ಎಂಟರ್ ಮಾಡಿದ್ದೇವೆ. ಸೊ ಇಲ್ಲಿ ಎಕ್ಸ್ಪೈರ್ ಡೇಟ್ ಅಂತ ಇದೆಯಲ್ಲ, ಇಲ್ಲಿ ಕೆಳಗಡೆ ನಿಮ್ಮ ATM ನಂಬರ್ ಇರುತ್ತಲ್ಲ ಅದರ ಕೆಳಗಡೆ ಎಕ್ಸ್ಪೈರ್ ನಮ್ಮ ವ್ಯಾಲಿಡಿಟಿ ಅಂತ ಇರುತ್ತೆ, ಎಕ್ಸ್ಪೈರ್ ಡೇಟ್ ಇರುತ್ತೆ. ಸೊ ಆ ಡೇಟನ್ನು ಇಲ್ಲಿ ನೀವು ಮೆನ್ಷನನ್ನು ಮಾಡಬೇಕಾಗುತ್ತೆ. ಸೊ ಎಕ್ಸ್ಪೈರ್ ಡೇಟ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ನಿಮ್ಮ ಒಂದು ATM ಪಿನ್ನನ್ನು ಎಂಟರ್ ಮಾಡಿ. ಸೊ ಇಲ್ಲಿ ನೀವು ಹೊರಗಡೆ ಕ್ಯಾಶ್ ತಗೋತಿರಲ್ಲ ATMನಲ್ಲಿ, ಆ ಒಂದು ಪಿನ್ನನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಕ್ಯಾಪ್ಷನನ್ನು ಎಂಟರ್ ಮಾಡಿದ ಮೇಲೆ ಈ ಥರ ಪೂರ್ತಿ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಹಾಕಿದ ಮೇಲೆ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಕ್ಲಿಕ್ ಹರಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತೆಳಗಡೆ ನೋಡಿ, ಎಂಟರ್ ಪ್ರೊಫೈಲ್ ಪಾಸ್ವರ್ಡ್, ಕನ್ಫರ್ಮ್ ಪ್ರೊಫೈಲ್ ಪಾಸ್ವರ್ಡ್ ಆ್ಯಂಡ್ ಹಿಟ್ ಕ್ವಶನ್, ಹಿಟ್ ಆನ್ಸರ್. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ನ ಪ್ರೊಫೈಲ್ ಪಾಸ್ವರ್ಡ್ನ ಹಾಕಿ, ಈ ಪಾಸ್ವರ್ಡ್ ಯೂನಿಕ್ ಆಗಿ ಇರಬೇಕು, ಅಲ್ಫಾಬೆಟ್ಸ್ ಇರಬೇಕು, ನಂಬರ್ಸ್ ಇರಬೇಕು, ಹ್ಯಾಶ್, ಸ್ಟಾರ್, ಈ ಥರ ಮಿಕ್ಸ್ ಇರುವಂತಹ ಒಂದು ಪಾಸ್ವರ್ಡನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಒಂದು ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತಲ್ಲ ಆ ಒಂದು ಪಾಸ್ವರ್ಡನ್ನು ಎಂಟರ್ ಮಾಡಿ, ಬಟ್ ನೆನಪಿಟ್ಟುಕೊಳ್ಳಿ ಅಷ್ಟೇ. ಸೊ ಇಲ್ಲಿ ಹಲವಾರು ಕ್ವಶನ್ಗಳು ಬರ್ತವೆ, ನಿಮಗೆ ಯಾವುದೋ ಒಂದು ಫೇವ್ರೇಟನ್ನು ಇಲ್ಲಿ ಚಾಯ್ಸ್ ಮಾಡ್ಕೋಬಹುದು. ಸೊ ಇಲ್ಲಿನ ವಾಟ್ ಈಸ್ ದ ನೇಮ್ ಆಫ್ ದ ಯುವರ್ ಬೆಸ್ಟ್ ಫ್ರೆಂಡ್ ಇದೆಯಲ್ಲ, ಸೊ ಆ ಒಂದು ಚಾಯ್ಸ್ ಮಾಡಿಕೊಂಡು, ನನಗೆ ಯಾರೂ ಬೆಸ್ಟ್ ಫ್ರೆಂಡ್ ಇಲ್ಲ, ಸೊ ನನ್ನ ಹೆಸರನ್ನು ನಾನೇ ಹಾಕೊಳ್ತಾ ಇದ್ದೀನಿ. ಸೊ ನನ್ನ ಹೆಸರನ್ನು ಎಂಟರ್ನ ಮಾಡಿದ ಮೇಲೆ ಈ ಥರ ಡೀಟೇಲ್ಸ್ ಹಾಕಿದ ಮೇಲೆ ಇಲ್ಲಿ ಕೆಳಗಡೆ ಸಬ್ಮಿಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಯಿತು. ನಿಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡ್ ಚೇಂಜ್ ಆಯಿತು. ಸೊ ಈ ರೀತಿ ಒಂದು ಮೆಸೇಜ್ ಬರುತ್ತೆ, ಗ್ರೀನ್ ಸಿಗ್ನಲ್ ಅಂತಿದೆ ನೋಡಿ ಇಲ್ಲಿ, ಯುವರ್ ಪ್ರೊಫೈಲ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಟ್ ಸಕ್ಸಸ್ಫುಲಿ ಆನ್ 6 ಫೆಬ್ರವರಿ 2025. ಸೊ ಈ ರೀತಿ ನಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡ್ನ ಚೇಂಜ್ ಮಾಡಬೇಕಾಗುತ್ತೆ. ಯಾಕೆ ನೀವು ಪ್ರೊಫೈಲ್ ಪಾಸ್ವರ್ಡ್ನ ಚೇಂಜ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನೀವು ಅದು ಎಕ್ಸ್ಪೈರ್ ಆದಮೇಲೆ ನೀವು ಬ್ಯಾಂಕಿಗೆ ಹೋಗುವ ಒಂದು ಜರೂರತ್ ಬರುತ್ತೆ. ಸೊ ಬ್ಯಾಂಕಿಗೆ ಹೋದ್ರೇ ಮಾತ್ರ ಇನ್ನು ಒಂದು ಪ್ರೊಫೈಲ್ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಹೋಗಿ ಒಂದು ಲೆಟರ್ನ ಕೊಟ್ಟು ಪ್ರೊಫೈಲ್ ಪಾಸ್ವರ್ಡ್ನ ಚೇಂಜ್ ಮಾಡಿ ಆ ಒಂದು ಟೈಮ್ನಲ್ಲಿ ನಿಮಗೆ ಸೇವ್ ಆಗಲ್ಲ. ಸೊ ಇಲ್ಲಿಯೇ ನೀವು ಮನೆಯಲ್ಲಿ ಕೂತು ನಿಮ್ಮ ಒಂದು ಫೋನಲ್ಲೇ ನೀವು ಚೇಂಜನ್ನು ಮಾಡಬಹುದು. ಯಾವ ರೀತಿ ಚೇಂಜ್ ಮಾಡಿನಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟವಾಗಿ ಪ್ರೊಫೈಲ್ ಪಾಸ್ವರ್ಡ್ನ ಯಾವ ರೀತಿ ಚೇಂಜ್ ಮಾಡಬೇಕಂತ ಹೇಳಿಕೊಟ್ಟಿದ್ದೀನಿ. ಇಲ್ಲಿ ಮೇಲೆ ಕಾಣುವಂಥ ವಿಡಿಯೋದಲ್ಲಿ ಯಾವ ರೀತಿ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಫಾರ್ಗೆಟ್ ಮಾಡ್ಕೋಬೇಕಂತ ಕಂಪ್ಲೀಟವಾಗಿ ಸ್ಟೆಪ್ ಬೈ ಸ್ಟೆಪ್ ಅನ್ನು ಹೇಳಿಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ನೀವು ಚೆಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಮಸ್ಕಾರ.